ಹೇ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಸೂಪರ್ ಟೇಸ್ಟಿಯಾಗಿ ರೋಸ್ ಮಿಲ್ಕ್ನ ರೆಸಿಪಿ ಹೇಗೆ ಮಾಡೋದು ಎಂದು ನೋಡೋಣ. ಇದು ತುಂಬ ಟೇಸ್ಟಿಯಾಗೂ ಫ್ಲೇವರ್ಫುಲ್ ಆಗಿರ್ತದೆ. ಮೊದಲಿಗೆ ನಾನು ಇಲ್ಲಿ 2 ಬಾಳೆಹಣ್ಣನ್ನು ತೆಗೆದಿದ್ದೇನೆ. ಅದನ್ನು ಸಣ್ಣದಾಗಿ ಕಟ್ ಮಾಡೋಣ. ದಾಳಿಂಬೆ ನಟ್ಸಲ್ಲಿದ್ದರೆ ಇನ್ನೂ ತುಂಬ ಟೇಸ್ಟಿಯಾಗಿರ್ತದೆ. ನಾನು ಇಲ್ಲಿ ಆ್ಯಪಲ್ ಮತ್ತು ಬಾಳೆಹಣ್ಣನ್ನು ಮಾತ್ರ ಆ್ಯಡ್ ಮಾಡ್ತಾ ಇದ್ದೇನೆ. ನಿಮ್ಮಲ್ಲಿ ನಟ್ಸ್ ದಾಳಿಂಬೆಯಲ್ಲಿದ್ದರೆ ಅದೆಲ್ಲ ಆ್ಯಡ್ ಮಾಡ್ಬೋದು. ಸಬ್ಸ್ಕ್ರೈಬ್ ಆಗದವರಿದ್ದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ. ಈಗ ನಾನು ಇಲ್ಲಿ ಒಂದು ಆ್ಯಪಲನ್ನು ತೆಗೆದಿದ್ದೇನೆ. ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡೋಣ. ಈಗ ಒಂದು ಬೌಲಿಗೆ ಕಟ್ ಮಾಡಿದ ಬಾಳೆಹಣ್ಣು ಹಾಗೂ ಆ್ಯಪಲನ್ನು ಹಾಕೋಣ. ಈಗ ಇದಕ್ಕೆ ನೆನೆಸಿಟ್ಟ ಗಸಗಸೆಯನ್ನು ಆ್ಯಡ್ ಮಾಡೋಣ. ಈಗ ಇದಕ್ಕೆ ಸಕ್ಕರೆಯನ್ನು ಆ್ಯಡ್ ಮಾಡೋಣ. ಈಗ ಇದಕ್ಕೆ ಕುದಿಸಿ ತಣ್ಣಗೆ ಆದ ಹಾಲನ್ನು ಆ್ಯಡ್ ಮಾಡೋಣ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಸಕ್ಕರೆ ಎಲ್ಲ ಮೆಲ್ಟ್ ಆಗುವವರೆಗೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ನಾನು ಇಲ್ಲಿ ಅಂಗಡಿಯಿಂದ ತಂದ ರೋಸ್ ಮಿಲ್ಕನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಮನೆಯಲ್ಲಿ ರೋಸ್ ಇದ್ದವರು ಮನೆಯಲ್ಲಿ ರೋಸ್ ಮಿಲ್ಕನ್ನು ಮಾಡ್ಬೋದು. ರೋಸ್ ಸಿರಪ್ ಮಾಡಲು ತುಂಬ ಈಸಿ. ರೋಸ್ ಪೆಟಲನ್ನು ವಾಶ್ ಮಾಡಿ ಸಕ್ಕರೆ ನೀರಿನಲ್ಲಿ ಚೆನ್ನಾಗಿ ಕುದಿಸಬೇಕು. ಆಗ ಅದರ ಕಲರ್ ಎಲ್ಲ ಬರ್ತದೆ. ನಂತರ ಅದನ್ನು ಹಾಲಿನಲ್ಲಿ ಹಾಕಿದರೆ ಸಾಕು, ರೋಸ್ ಮಿಲ್ಕ್ ರೆಡಿ ಆಗ್ತದೆ. ಹಾಗೆ ಮಾಡಿದರೆ ಸಾಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ತಣ್ಣಗೆ ಆಗಬೇಕಿದ್ರೆ ಫ್ರಿಜ್ನಲ್ಲಿ ಇಟ್ಟು ಕೂಡ ಕುಡಿಬಹುದು, ಇಲ್ಲದಿದ್ದರೆ ಹಾಗೇನೂ ಕೂಡ ಕುಡಿಬಹುದು. ತುಂಬ ಟೇಸ್ಟಿ ಆಗಿರ್ತದೆ ಹಾಗೂ ತುಂಬ ಹೆಲ್ದಿ ಆಗಿರ್ತದೆ ಇದು. ಸಬ್ಸ್ಕ್ರೈಬ್ ಆಗದವರು ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟನ್ನು ಮಾಡಿ ಸಪೋರ್ಟ್ ಮಾಡಿ. ಈಗ ನಮ್ಮ ರೋಸ್ ಮಿಲ್ಕ್ನ ರೆಸಿಪಿ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವಿಡಿಯೋ.